ಇನ್ನು 2023ರಲ್ಲಿ ಎನ್ಸಿಪಿಯಿಂದ ಹೊರಬಂದು ಬಿಜೆಪಿ ಶಿವಸೇನೆ ಸರ್ಕಾರ ಸೇರಿದ್ರು. ತುರ್ತು ಭೂಸ್ಪರ್ಶದ ವೇಳೆ ಸಂಭವಿಸಿದಂತಹ ದುರಂತ ಇದು. ಸ್ಥಳೀಯ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಿದ್ದಂತಹ ಅಜಿತ್ ಪವಾರ್ ಈ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ. 4 ಚುನಾವಣಾ ಜಾಥಾ ಮಾಡಬೇಕಾಗಿದ್ದಂತಹ ಅಜಿತ್ ಪವಾರ್ ಅವರು ವಿಎಸ್ಆರ್ ಕಂಪನಿ ಸೇರಿದಂತಹ ವಿಮಾನ ಪತನ ಅನ್ನೋದು ಗೊತ್ತಾಗ್ತಾ ಇದೆ. ತುರ್ತು ಭೂಸ್ಪರ್ಶದ ವೇಳೆ ಸಂಭವಿಸಿದಂತಹ ದುರಂತ. ಸ್ಥಳೀಯ ಚುನಾವಣಾ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಹಾಗಾಗಿ ಯಾವಾಗ ಇಲ್ಲಿ ಚುನಾವಣಾ ಪ್ರಚಾರ ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ಚುನಾವಣಾ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ಅವರು ಜಾಥಾ ಮಾಡಬೇಕಿತ್ತು, ರ್ಯಾಲಿಗಳನ್ನು ಮಾಡಬೇಕಿತ್ತು, ಪ್ರಚಾರ ಮಾಡಬೇಕಿತ್ತು. ಈ ಸಂದರ್ಭದಲ್ಲಿ ಇನ್ನೂ ಕೂಡ ಅವರಲ್ಲಿ ರೀಚ್ ಆಗಲಿಲ್ಲ. ಅದಕ್ಕೂ ಮುನ್ನ ಈ ರೀತಿಯಾದಂಥ ದುರ್ಘಟನೆ ಹಲವು ಪ್ರಶ್ನೆಗಳನ್ನು ಇಲ್ಲಿ ಹುಟ್ಟು ಹಾಕುತ್ತೆ. ಇರಲಿ, ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಸತ್ಯಾಸತ್ಯಾಂಶ ಏನಿರ್ಬೋದು ಅಥವಾ ಕೊನೆ ಕ್ಷಣದಲ್ಲಿ ಅವ್ರು ಏನು ಮಾತಾಡಿರ್ಬೋದು ಅಥವಾ ಪೈಲಟ್ ಏನು ಹೇಳಿರ್ಬೋದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೂ ಕೂಡ ಒಂದು ರೀತಿಯಾಗಿ ಸದ್ಯಕ್ಕೆ ರಾಜಕೀಯದಲ್ಲಿ ಅಥವಾ ರಾಜಕಾರಣದಲ್ಲೇನೆ ಒಂದು ರೀತಿಯಾಗಿ ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ತಮ್ಮ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ ಸದ್ಯಕ್ಕೆ ಮಹಾರಾಷ್ಟ್ರ ಸಿಎಂ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳಿ ಗೊತ್ತಿಲ್ಲ. ಇದೀಗ DCM ಆಗಿ ಅವರು ಕೂಡ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಂಥ ಅಜಿತ್ ಪವಾರ್ ಅವರು ದಿಢೀರಾಗಿ ಇವತ್ತು ಅಗಲಿರುವಂಥದ್ದು ಒಂದು ರೀತಿಯಾಗಿ ಕರಾಳ ದಿನ ಇವತ್ತು ಅಂತಾನೆ ಹೇಳ್ಬೋದು. ಬೆಳ್ಳಂಬೆಳಗ್ಗೆ ಬಂದಿರುವಂಥ ಸುದ್ದಿ ಒಂದು ರೀತಿಯಾಗಿ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಆಘಾತವೇ ಆಗುತ್ತೆ. ಇನ್ನು ಈ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಏನು ಹೇಳ್ತಾರೆ, ಇದರಲ್ಲಿ ಏನೆಲ್ಲ ಕಾರಣಗಳು ಅಥವಾ ಏನೆಲ್ಲ ವಾದ ವಿವಾದಗಳು ಹುಟ್ಟುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಆದರೂ ಕೂಡ ಅನ್ಯಾಯವಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು. ಮುಂಬೈನಿಂದ 8:05ಕ್ಕೆ ಟೇಕ್ ಆಫ್ ಆಗಿದ್ದಂಥ ವಿಮಾನ ಇದು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. 8:54ಕ್ಕೆ ಲ್ಯಾಂಡಿಂಗ್ ವೇಳೆ ವಿಮಾನ ಪತನ ಆಗಿದೆ. ಮುಂಬೈನಿಂದ 8:05ಕ್ಕೆ ಟೇಕ್ ಆಫ್ ಆಗಿದ್ದಂಥ ವಿಮಾನ ಅದಾದ ನಂತರ 8:54ಕ್ಕೆ ಲ್ಯಾಂಡಿಂಗ್ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ. ಮುಂಬೈನಿಂದ ಬೆಳಗ್ಗೆ 8:05 ಟೇಕ್ ಆಫ್ ಆಗಿತ್ತು. ಅದಾದ ನಂತರ ಲ್ಯಾಂಡಿಂಗ್ ಆಗಬೇಕಾಗಿದ್ದು 8:54ಕ್ಕೆ. ಆ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ. ಮುಂಬೈನಿಂದ ಟೇಕ್ ಆಫ್ ಆಗಿದ್ದಂತಹ ವಿಮಾನ ಇದು. ಈ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಮಹಾ ಆಘಾತ ಆಗಿರ್ಬೋದು ಅಂತಾನೆ ಹೇಳ್ಬೋದು. ಇನ್ನು ಈ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಹೊರಗೆ ಬರುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಸದ್ಯಕ್ಕೆ ಪರಿಸ್ಥಿತಿ ಮಾತ್ರ ನಾವು ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅವ್ರ ಕುಟುಂಬದವರು ಅಥವಾ ರಾಜಕೀಯ ನಾಯಕರು ಇದ್ರ ಬಗ್ಗೆ ಏನು ಹೇಳ್ತಾರೆ. ಇನ್ನು ಕುಟುಂಬದವರು ಆ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ದೊಡ್ಡ ಆಘಾತ ಅವರಿಗೆ. ಪಾಪ ಕೂಡಲೇ ಎಲ್ಲರೂ ಕೂಡ ದೌಡಾಯಿಸಿದಾರಂತೆ. ಅಲ್ಲಿ ಹೋಗಿ ಏನಾಗಿರ್ಬೋದು ಏನಿಲ್ಬೋದು ಅಂಥೇಳಿ ಎಲ್ಲರೂ ಕೂಡ ವಿಚಾರಿಸ್ತಾ ಇದ್ದಾರೆ. ಆದರೂ ಕೂಡ ಒಂದು ಕಡೆ ಅಜಿತ್ ಪವಾರ್ ಅವರ ರಾಜಕೀಯ ಜೀವನದ ಬಗ್ಗೆ ನಾವು ನೋಡೋದಾದ್ರೆ, ಅಜಿತ್ ಪವಾರ್ ಅವರು ಬಹುಮುಖ್ಯವಾಗಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ, DCM ಆಗಿ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ 2023ರಲ್ಲಿ NCPಯಿಂದ ಹೊರಬಂದು ಬಿಜೆಪಿ ಶಿವಸೇನೆ ಶಿಂದೆ ಅವರ ಸರ್ಕಾರದಲ್ಲೂ ಕೂಡ ಸೇರಿ ಕೆಲಸವನ್ನ ಮಾಡಿದ್ದಾರೆ. ಇನ್ನು 1982ರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಂಡಳಿ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರಂತಹ ನಾಯಕ ಅಜಿತ್ ಪವಾರ್ ಅವರು. ಇನ್ನು 1991ರಲ್ಲಿ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ರು. ನಂತರ ಶರದ್ ಪವಾರ್ ಅವರಿಗಾಗಿ ಸ್ಥಾನವನ್ನ ಬಿಟ್ಟುಕೊಟ್ಟು ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ 7 ಬಾರಿ ಶಾಸಕರಾಗಿ ಆಯ್ಕೆಯಾದರು. 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ರಾಜಕಾರಣಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಹಲವು ಬಾರಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಹಲವು ಬಾರಿ ಅವರು ಉಪಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರ ಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ಅಲ್ಲಿರುವಂತಹ ಜನ ಆಯ್ಕೆ ಮಾಡಿದ್ದು. ಅಲ್ಲಿರುವಂತಹ ಜನರಿಗೆ ಬಹುಶಃ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಟ್ಟಿದ್ರು. ಜನ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ರು. ಅವ್ರ ಕಷ್ಟ ಏನು ಅಂತ ಹೇಳಿ ಇವರು ತಿಳ್ಕೊತಾ ಇದ್ರು. ಹಾಗಾಗಿ ಒಂದು ರೀತಿಯಾಗಿ ಮಹಾರಾಷ್ಟ್ರದ ಜನ ಇವಾಗ ಸದ್ಯಕ್ಕೆ ಅವರ ಪರಿಸ್ಥಿತಿ ಹೇಗಿರ್ಬೋದು, ಈ ರೀತಿಯಾದಂಥ ಒಂದು ಆಘಾತದಲ್ಲಿ ಹೇಗೆ ಅವ್ರು ಹೊರಗೆ ಬರ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಹಲವು ಬಾರಿ ಅವರು ಶಾಸಕರ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ ಉಪಮುಖ್ಯಮಂತ್ರಿಯಾಗೂ ಕೂಡ ಕೆಲಸ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದ್ವಿ, ಒಂದು ರೀತಿಯಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಾಜಕೀಯ ಜೀವನದಲ್ಲಿ 7 ಬಾರಿ ಶಾಸಕರಾಗಿದ್ದಂಥ ನಾಯಕ, ಅದಾದ ನಂತರ ಹಲವು ಬಾರಿ DCM ಆಗಿ ಅಂದ್ರೆ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡಿದಂಥ ನಾಯಕ. ಅಲ್ಲಿರುವಂತಹ ಮಹಾರಾಷ್ಟ್ರದ ಜನ ಖುದ್ದು ಆಯ್ಕೆ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಇನ್ನು ಏನಿದೆ ಸದ್ಯಕ್ಕೆ ಹೆಚ್ಚಿನ ಮಾಹಿತಿ ಏನಿದೆ?
ರೋಶಿನಿ, ಈ ಒಂದು ಸುದ್ದಿ ಮಹಾರಾಷ್ಟ್ರದ ಜನತೆಗೆ ನಿಜಕ್ಕೂ ಆಘಾತ ಮತ್ತೆ ಸಿಡಿಲು ಬಡದಂತಾಗಿರುವಂತದ್ದು. ಅಜಿತ್ ಪವಾರ್ ನೀವು ಹೇಳ್ದಂಗೆ 7 ಬಾರಿ ಶಾಸಕರಾಗಿ, ಡಿಸಿಎಂ ಆಗಿ, 2 ಬಾರಿ ಡಿಸಿಎಂ ಆಗಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿ ಮಹಾರಾಷ್ಟ್ರದ ಜನತೆಗೆ ಶರದ್ ಪವಾರ್ ಅವರು ಇದ್ದಂತ ಪಕ್ಷ ಏನಿದೆ, ಶರದ್ ಪವಾರ್ ಮತ್ತೆ ಅಜಿತ್ ಪವಾರ್ ಒಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ಇವರದೇ ಆದಂತ ಪ್ರಬಲವಾದಂತಹ ಒಂದು ಹಿಡಿತವನ್ನ ಇಟ್ಕೊಂಡಿದ್ರು ಮಹಾರಾಷ್ಟ್ರದಲ್ಲಿ. ಆ ಮಹಾರಾಷ್ಟ್ರದ ಜನತೆ ಏನಿದ್ದಾರೆ ಇವರನ್ನ ನಂಬಿದ್ರು ಕೂಡ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳಲ್ಲಿ ಪಕ್ಷ ಈ ವಿಭಾಗ ಆಗ ಇವರು ಶಿವಸೇನೆ ಶಿಂದೆ ಬಣದ ಜೊತೆಗೆ ಮತ್ತೆ ಬಿಜೆಪಿ ಜೊತೆಗೆ ಸೇರ್ಕೊಳ್ತಾರೆ. ಈಗ ಅವರ ಮರಣ ಏನಿದೆ ಅನಂತರದಲ್ಲಿ ಎಲೆಕ್ಷನ್ ಕೂಡ ಫೇಸ್ ಮಾಡುವಂತದ್ದು. ಆ ಎಲೆಕ್ಷನ್ ನ ಫೇಸ್ ಮಾಡಿ ಮತ್ತೆ ಅವರು ಗೆಲುವನ್ನ ಸಾಧಿಸ್ಕೊಳ್ತಾರೆ. ಅವರ ಬಣ ಮತ್ತೆ ವಿಜಯವನ್ನ ಸಾಧಿಸ್ಕೊಳ್ಳುತ್ತೆ. ಈಗ ಮೊನ್ನೆ ನಡೆದಂತ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಅವ್ರದ್ದು ಅದ್ಭುತವಾದಂತ ಗೆಲುವನ್ನು ಕೂಡ ತಂದ್ಕೊಡುವಲ್ಲಿ ಅಜಿತ್ ಪವಾರ್ ಬಹಳ ಪ್ರಮುಖವಾದಂತ ಪಾತ್ರವನ್ನು ವಹಿಸಿದ್ರು. ಸೊ ಈಗ ಅಜಿತ್ ಪವಾರ್ ಅವರು ಸ್ವತಂತ್ರ ಒಂದು ಶಕ್ತಿಯ ಮೇಲೆ ಅವರು ತಮ್ಮ ಪಕ್ಷವನ್ನ ಕಟ್ತಾ ಹೋಗ್ತಾ ಇದ್ರು. ಈ ಮಧ್ಯೆ ದುರಂತ ನಡೆದಿರುವಂತದ್ದು. ಅವರ ಕಾರ್ಯಕರ್ತರು, ಅವರ ಪಕ್ಷದ ಎಲ್ಲ ಶಾಸಕರು, ಇಡೀ ಮಹಾರಾಷ್ಟ್ರದ ಜನ, ಅವರ ಬೆಂಬಲಿಗರು, ಅವರ ಕುಟುಂಬದವರಿಗೆ ನಿಜಕ್ಕೂ ಕೂಡ ನಂಬೋದಕ್ಕೆ ಸಾಧ್ಯವೇ ಆಗದಂತ ಒಂದು ಸುದ್ದಿಯಾಗಿ ಇವತ್ತು ಬೆಳಗ್ಗೆ ಬಂದಿರುವಂತದ್ದು. ಈಗ ಅಲ್ಲಿನ ಸಿಎಂ ಕೂಡ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿರುವಂತದ್ದು ವಿಮಾನ ಅಪಘಾತದ ಬಗ್ಗೆ, ಅಜಿತ್ ಪವಾರ್ ಅವರ ಸಾವಿನ ಬಗ್ಗೆ. ಈ ನಿಜಕ್ಕೂ ನಂಬಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ. ಯಾಕೆಂತ ಹೇಳಿದ್ರೆ ಈ ರೀತಿಯ ಒಂದು ವಿಐಪಿಗಳು ಹೋಗುವಂತ ವಿಮಾನಗಳೇನಿದಾವೆ ಅತ್ಯಂತ ಸುರಕ್ಷತೆ ಇರ್ತದೆ. ಎಲ್ಲ ಬಹಳ ಹಂತಗಳಲ್ಲಿ ಚೆಕಪ್ ಆಗುತ್ತೆ. ಎಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಚೆಕಪ್ ಮಾಡ್ಲಾಗುತ್ತೆ. ಯಾಕಂದ್ರೆ ಪ್ರೋಟೋಕಾಲ್ ಇರುತ್ತೆ, ವಿಐಪಿ ಪ್ರೋಟೋಕಾಲ್ ಇರುತ್ತೆ. ಸೊ ಆ ಪ್ರೋಟೋಕಾಲ್ ಪ್ರಕಾರವೇ ಹೋಗ್ಬೇಕಾಗತ್ತೆ. ಇಲ್ಲಿ ಯಾಕೆ ಈ ರೀತಿಯ ದುರಂತ ಸಂಭವಿಸ್ತು ಅನ್ನೋಂಥದ್ದು ಇನ್ನೂ ಕೂಡ ನಂಬಕ್ ಸಾಧ್ಯ ಆಗ್ತಾ ಇಲ್ಲ. ಈ ಹಿಂದೆ ಕೂಡ ನೀವು ನೋಡಬಹುದು, YSR ರೆಡ್ಡಿ ಕೂಡ ಹೆಲಿಕಾಪ್ಟರ್ ಪತನದಲ್ಲಿ ಸಾವನ್ನಪ್ಪಿದ್ರು. ಅವರು ಸಿಎಂ ಆಗಿದ್ದಾಗ್ಲೇನೆ ಸಾವನ್ನಪ್ಪಿದಂಥದ್ದು. ಈ ರೀತಿಯಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾಯಕರು ಸಾವನ್ನಪ್ಪದಂತ ಸಂದರ್ಭದಲ್ಲಿ ತುಂಬಲಾರದ ನಷ್ಟವನ್ನ ಆಯಾ ರಾಜ್ಯದ ಜನತೆ ಅನುಭವಿಸ್ತಿರ್ತಾರೆ. ಆ ಪ್ರಕಾರವಾಗಿ ಇವಾಗ ಬಂದಿರುವಂತಹ ಮಾಹಿತಿಯಲ್ಲಿ ಅವರು ದೇಹ ಸಂಪೂರ್ಣವಾಗಿ ಸುಟ್ಟು ಗುರುತೆ ಹಿಡಿದಷ್ಟು ಕರಕಲಾಗಿದೆ ಅಂತ ಹೇಳಿ. ಸೊ ಇನ್ನು ಕಾರಣ ಏನು ಅಂತ ಹುಡುಕುವಂತ ಕೆಲಸವನ್ನ ಮತ್ತಷ್ಟು ಮಾಡುವಂತವ್ರಿದ್ದಾರೆ. ಈಗ ಸದ್ಯಕ್ಕೆ ಈಗ ಏನಾಗ್ಬೇಕಾಗಿದೆ ಎಲ್ಲವನ್ನೂ ಕೂಡ ಮಾಡುವಂತದ್ದು, ಮತ್ತೆ ನಾಳೆ ಅವರ ಅಂತ್ಯಕ್ರಿಯೆ ಎಲ್ಲಾಗುತ್ತೆ, ಏನು ಹೇಗೆ ಈ ಬಗ್ಗೆ ಚರ್ಚೆ ಮಾಡುವಂತದ್ದು. ಇನ್ನೂ ಕೂಡ ಅವರ ಸಂಬಂಧಿಕರು, ಅವರ ಕುಟುಂಬಸ್ಥರು ಸ್ಥಳಕ್ಕೆ ಹೋಗ್ಲಿಲ್ಲ. ಇನ್ನ ಏನು ಅಜಿತ್ ಪವಾರ್ ಅವರ ಮೃತದೇಹ ಏನಿದೆ ಆ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಇಡುವಂತ ಕೆಲಸವನ್ನ ಮಾಡೋದು 8:45ಕ್ಕೆ ಸಂಭವಿಸಿರುವಂತಹ ದುರಂತ ಇದು. ಹಾಗೆ ಕೆಲವು 1 ಗಂಟೆಯ ಸಮಯ ಮಾತ್ರ ಆಗಿದೆ. ಸೊ ಇನ್ನೂ ಕೂಡ ಅಲ್ಲಿ ಏನೆಲ್ಲ ಆ ದುರಂತ ಸ್ಥಳದಲ್ಲಿ ಏನೆಲ್ಲ ಕಲೆ ಹಾಕ್ಬೇಕಾಗಿದೆಯೋ ಅದನ್ನೆಲ್ಲವೂ ಸೆಕ್ಯೂರ್ ಮಾಡ್ಬೇಕಾಗಿದೆ. ಎಲ್ಲವನ್ನೂ ಕೂಡ ಮಾಡೋ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬಂದಿರೋ ಮಾಹಿತಿಯಿಂದಾಗಿ ಎಲ್ಲರೂ ಕೂಡ ಬಾರಾಮತಿಯತ್ತ ದೌಡಾಯಿಸಿರುವಂತದ್ದು. ಪಕ್ಷದ ಕಾರ್ಯಕರ್ತರು, ಅಜಿತ್ ಪವಾರ್ ಕುಟುಂಬದವರು ಎಲ್ಲರೂ ಕೂಡ ಸದ್ಯಕ್ಕೀಗ 5 ಜನ ಸಾವನ್ನಪ್ಪಿರುವಂತದ್ದ ಮಾಹಿತಿ ಇರುವಂತದ್ದು. ಈಗ ಏನು ಒಬ್ಬ ಪೈಲಟ್ ಸೇರಿದಂತೆ ಬಾಡಿ ಗಾರ್ಡ್ಗಳು ಮತ್ತೆ ಅಜಿತ್ ಪವಾರ್ ಅವರ PA ಅಜಿತ್ ಪವಾರ್ ಸೇರಿದಂತೆ 5 ಜನ ಮೃತಪಟ್ಟಿರುವಂತ ಮಾಹಿತಿ ಇರುವಂತದ್ದು. ರೋಶ್ನಿ, ಎಸ್ ಶಿವು, ಇಲ್ಲಿ ನೋಡೋದಾದ್ರೆ ಸದ್ಯಕ್ಕೆ ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಂತಂದ್ರೆ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಇದ್ರ ಬಗ್ಗೆ ಒಂದು ರೀತಿಯಾಗಿ ಸಂತಾಪವನ್ನು ಸೂಚಿಸಿದ್ದಾರೆ ಅಂತ ಹೇಳಿದ್ರಿ. ಸದ್ಯಕ್ಕೆ ನೋಡೋಣ ಇನ್ನು ಅಲ್ಲಿರುವಂತಹ ರಾಜಕೀಯ ನಾಯಕರು ಏನ್ ಹೇಳ್ತಾರೆ ಗೊತ್ತಿಲ್ಲ. ಇನ್ನು ನಮ್ಮ ರಾಜ್ಯದ ನಾಯಕರು ಏನಾದರೂ ಈ ಕುರಿತು ಮಾತನಾಡಿದ್ದಾರಾ, ಏನಾದರೂ ತಿಳಿಸಿದ್ದಾರಾ ಅಂತ. ಕಾರಣ ಏನು ಅಂತಂದ್ರೆ ಕಾಂಗ್ರೆಸ್ ಅಲ್ಲೂ ಕೂಡ ಒಂದು ಒಳ್ಳೆ ರೀತಿಯಾಗಿ ಕೆಲಸವನ್ನ ಮಾಡಿದಂತ ಒಬ್ಬ ರಾಜಕಾರಣಿ ಕೂಡ. ಎಸ್ ರೋಹಿಣಿ, ಇಲ್ಲಿ ಎಲ್ಲಾ ದೇಶದ ಎಲ್ಲಾ ನಾಯಕರುಗಳು ಕೂಡ ಸಂತಾಪವನ್ನ, ದಿಗ್ಭ್ರಮೆಯನ್ನ ಸೂಚಿಸ್ತಾ ಇರುವಂತದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸುದ್ದಿ ಜೀರ್ಣಿಸ್ಕೊಳಕ್ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಟ್ವೀಟ್ ಮಾಡಿರುವಂತದ್ದು. ಈ ಜೊತೆಗೆ DCM ಕೂಡ ಟ್ವೀಟ್ ಮಾಡಿದ್ದಾರೆ. ಎಲ್ಲಾ ನಾಯಕರುಗಳು ಕೂಡ, ಈ ದೇಶದ ಎಲ್ಲಾ ನಾಯಕರುಗಳು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಯಾವುದೇ ವ್ಯಕ್ತಿ ರಾಷ್ಟ್ರದ ನಾಯಕರು ಮೃತಪಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಪಕ್ಷ ಬರೋದಿಲ್ಲ. ಆ ವ್ಯಕ್ತಿ ದೇಶದ ಆಸ್ತಿ ಅಂತ ಹೇಳಿ ಪರಿಭಾವಿಸಲಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ದೇಶದ ಅಸೆಟ್ ಅಂತ ಪರಿಭಾವಿಸುವಂತ ಏನು ದೇಶದ ನಾಯಕರುಗಳೇನಿರ್ತಾರೆ ಅವ್ರ ಸಾವಾದಾಗ ಅದು ದೇಶಕ್ಕೆ ನಷ್ಟ, ಆಯಾ ರಾಜ್ಯದ ಜನತೆಗೆ ತುಂಬಲಾರದ ನಷ್ಟ ಅನ್ನುವಂಥದ್ದು ಆಗುತ್ತೆ. ಹಾಗಾಗಿ ಈಗ ಎಲ್ಲರೂ ಕೂಡ ಸಂತಾಪವನ್ನ, ದಿಗ್ಭ್ರಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ವಿಮಾನ ಅಂದ್ರೆ ಯಾರೂ ಕೂಡ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು ಇನ್ನೂ ಕೂಡ ಆಗ್ಲಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಶಂಕೆ ವ್ಯಕ್ತಪಡಿಸುವಂತ ಒಂದು ಪರಿಸ್ಥಿತಿ, ಪ್ರಮೇಯ ಕೂಡ ಬರೋದಿಲ್ಲ ರೋಶ್ನಿ. ಸದ್ಯಕ್ಕೆ ವಿಮಾನ
ದುರಂತ ಆಗಿದೆ, ವಿಮಾನ ಪತನ ಆಗಿದೆ. ಅದರಲ್ಲಿ ದೇಶದ ಪ್ರಮುಖ ವ್ಯಕ್ತಿಯೊಬ್ರು, ಪ್ರಮುಖ ನಾಯಕರೊಬ್ರು ಮೃತಪಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಸಂತಾಪಗಳನ್ನ ಸೂಚಿಸ್ತಿರುವಂತದ್ದು ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.